ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೇಡ್ಕ. ವೀಕ್ಷಕರೇ, ಕೊನೆಗೂ ಕರ್ನಾಟಕ ಬಿಜೆಪಿ ಈ ಬಾರಿ ತನ್ನ ಹಠವನ್ನ ಸಾಧಿಸೇ ಬಿಡ್ತಾ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆದಷ್ಟು ಬೇಗ ರಾಜೀನಾಮೆಯ ಬಾಂಬ್ ಸಿಡಿಯುವಂಥ ಸಾಧ್ಯತೆ ಇದೆಯಾ? ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಈ ಬಾರಿಯ ವಿಧಾನಸಭಾ ಅಧಿವೇಶನ ಹೆಂಗಿತ್ತು ಅಥವಾ ಎಂತಹ ಚರ್ಚೆಗಳು ಈ ಬಾರಿ ನಡೆದಿತ್ತು ಅಂತ ಕೇಳಿದ್ರೆ ಅಲ್ಲಿ ಬರೋದು ಒಂದೇ ಉತ್ತರ, ಬಿ ನಾಗೇಂದ್ರ. ಈ ಬಾರಿ ಬಿಜೆಪಿ ಡಿಸೈಡ್ ಮಾಡಿ ಬಂದಿತ್ತು, ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡದೆ ಮುಂದಿನ ಮಾತೇ ಇಲ್ಲ. ಒಬ್ಬ ಭ್ರಷ್ಟಾಚಾರಿಯನ್ನ ಸಚಿವ ಸ್ಥಾನದಿಂದ ಕೆಳಗೆ ಇಳಿಸೋವರೆಗೂ ನಮ್ಮ ಈ ಹೋರಾಟ ನಿರಂತರ ಅಂತ ವಿಧಾನಸಭೆ ಆಗ್ಲಿ ವಿಧಾನ ಪರಿಷತ್ನಲ್ಲಾಗ್ಲಿ ಎರಡು ಕಡೆ ತಮ್ಮ ನಿರಂತರ ಹೋರಾಟವನ್ನ ಮಾಡಿದ್ರು. ಆ ಮೂಲಕ ಎಲ್ಲೋ ಒಂದು ಕಡೆ ಈ ಬಾರಿ ಕರ್ನಾಟಕ ಬಿಜೆಪಿ ಪ್ರತಿ ಬಾರಿ ಒಂದು ಕಂಪ್ಲೇಂಟ್ ಇರುತ್ತಲ್ವಾ, ಇಷ್ಟೆಲ್ಲ ಅವಕಾಶ ಇದ್ರೂ ಕೂಡ ಅದನ್ನ ಬಿಜೆಪಿ ಸದುಪಯೋಗ ಪಡಿಸ್ಕೊಳ್ತಾನೆ ಇಲ್ವಲ್ಲ ಅನ್ನುವಂಥ ಆ ಕಾರ್ಯಕರ್ತರ ಬೇಸರಕ್ಕೆ ಉತ್ತರವನ್ನು ಕೊಟ್ರು ಅಂತಾನು ಹೇಳಬಹುದು. ಅಭಯ್ ಪ್ರಸಾದ್ ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ಮಾತಾಡ್ಬೇಕಾದ್ರೆ ಅಧ್ಯಕ್ಷರೇ. ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ ಅವ್ರ ಚರ್ಚೆ ಹೇಳಿ ಉತ್ತರ ಕೊಡ್ಲಿ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ಅದೇ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ, ಸ್ಪೀಕರ್ 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. ಮೊನ್ನೆ ಕೊನೆಯ ಅಧಿವೇಶನದ ದಿನ ಸುನೀಲ್ ಕುಮಾರ್ ಕಾರ್ಕಳ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಸದನ ಆರಂಭ ಆಗ್ತಾ ಇದ್ದ ಹಾಗೆ ಸ್ಫೋಟಗೊಳ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳ ಪರ ಅನ್ನುವಂಥದ್ದನ್ನ ಮತ್ತೆ 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 ಸಾಬೀತು ಮಾಡ್ತಾ ಇದೆ. ಹಾಗಾಗಿ ಒಬ್ಬ ಹಗರಣಗಳ ಸಚಿವರ ಕೈಯನ್ನ ಬಿಡೋದಕ್ಕೆ ಇವರು ರೆಡಿನೇ ಇಲ್ಲ. ಅಂದ್ರೆ ಭ್ರಷ್ಟಾಚಾರಿಗೆ ಮೊದಲ ಆದ್ಯತೆ ಅನ್ನೋ ಹಾಗೆ ಇವರು ನಡ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರಾದ್ರೂ ಭ್ರಷ್ಟಾಚಾರವನ್ನ ಮಾಡಿದ್ರೆ ನನಗೆ ಒಂದೇ ಒಂದು ಕಾಲ್ ಮಾಡಿ. ಆ ವಿಡಿಯೋ ನಾನು ಹಾಕ್ತೀನಿ ಇಲ್ಲಿ. 10 ರೂಪಾಯಿ ಕೊಡಂಗಿಲ್ಲ, ತಗೊಳಂಗಿಲ್ಲ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಅಂತ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗ್ಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs ಶುಡ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಹೇಳಿದ್ರು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡಬೇಡಿ. ನೀವು ಒಂದು ಕಾವಲಾಗಿ
ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನು ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಳ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಕಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ರೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾನೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದನ್ನ ಉಲ್ಲೇಖ ಮಾಡ್ತಾ ಮತ್ತು ಸುನಿಲ್ ಕುಮಾರ್ ಅವರು ಹೇಳ್ತಾರೆ, ನಾನೀಗ CM DK ಶಿವಕುಮಾರ್ ಅವರಿಗೆ ಸವಾಲನ್ನ ಹಾಕ್ತೀನಿ, ನೀವು ಒಂದು ಬಾರಿ ಫೋನ್ ಅನ್ನ ಆನ್ ಮಾಡಿ ನೋಡೋಣ. ಒಂದೇ ಒಂದು ಬಾರಿ ನಿಮಗೆ ಸಾವಿರ ಕಾಲ್ ಬರುತ್ತೆ ದಿನಕ್ಕೆ. ನಾಗೇಂದ್ರನ ವಿಚಾರಕ್ಕೆ ಫೋನ್ ಆನ್ ಮಾಡಿ ನಿಮಗೆ 1000 ಕಾಲ್ ಬರುತ್ತೆ ಅಂತ ಡೈರೆಕ್ಟ್ ಆಗಿ ಸವಾಲನ್ನ ಹಾಕ್ತಾರೆ. ಆಕ್ಚುಲಿ DK ಶಿವಕುಮಾರ್ ಅವರಿಗೆ ಅವತ್ತು ಉತ್ತರಾನೇ ಇರಲಿಲ್ಲ. ಸುಮ್ಮನೆ ನಕ್ಕೊಂಡು ನಿಂತಿದ್ರು. ನೋಡಿ ನೀವು ಬೇಕಾದ್ರೆ. ಅಧ್ಯಕ್ಷೆ, ಅದಕ್ಕೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆದ್ಯತೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಒಬ್ಬ ಹಗರಣಗಳ ಸಚಿವನನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಭ್ರಷ್ಟಾಚಾರವೇ ನಮ್ಮ ಮೊದಲ ಆದ್ಯತೆ ಅಂತೇಳಿ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈಗ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದ್ ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರನ್ ಫೋನ್ ಆನ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಇದನ್ನ ಒಂದ್ಸರಿ ಸಾಬೀತು ಮಾಡ್ಲಿ, ಎಷ್ಟು ಫೋನ್ ಬರುತ್ತೆ ಅಂತ ನೋಡ್ಲಿ. ಹಂಗಾರೆ ಅಂದ್ರೆ ಮಾತಾಡೋದು ಮಾತ್ರ ಭಾರಿ ದೊಡ್ಡದು. ಭ್ರಷ್ಟಾಚಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಕಲಾಪಗಳ ಪಟ್ಟಿ 2. ಸುನಿಲ್ ಕುಮಾರ್ ಅವರ ಸವಾಲಿಗೆ ಉತ್ತರವನ್ನ ಕೊಡೋದಕ್ಕೆ DK ಶಿವಕುಮಾರ್ ಅವರಿಗೆ ಆಗ್ಲೇ ಇಲ್ಲ. ಹೆಂಗ್ ಕೊಡ್ತಾರೆ? ಇರೋ ವಾಸ್ತವ. ಹಾಗಾಗಿ ಈ ವಿಪಕ್ಷದ ಹೋರಾಟದ ಪ್ರೆಷರ್ ಈಗ ಎಷ್ಟಿದೆ ಅಂತಂದ್ರೆ, ಈಗ ಸ್ವತಃ ನಾಗೇಂದ್ರ ಅವರೇ DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ನಾನು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಸಚಿವ ನಾಗೇಂದ್ರ ಅವರು DK ಶಿವಕುಮಾರ್ ಅವರಿಗೆ ಕಾಲ್ ಮಾಡಿ, ಬಿಜೆಪಿ ಉದ್ದೇಶಪೂರ್ವಕವಾಗಿ ನನ್ನನ್ನ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇದೆ. ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಕೈಯನ್ನ ಹಿಡಿದಿತ್ತು. ನಮ್ಮ ಸಮುದಾಯದಿಂದ ಅತಿ ಹೆಚ್ಚು ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಇದು ಬಿಜೆಪಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಇವರು ಸಂಪೂರ್ಣ ಹಿಡಿತವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹಾಗೆ ನಮ್ಮನ್ನ ಇವರು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸದನ ನಡೆಯೋದಕ್ಕೂ ಬಿಡ್ತಾ ಇಲ್ಲ. ಈಗ ಪಾದಯಾತ್ರೆ ಬೇರೆ ಹಮ್ಮಿಕೊಳ್ತಾ ಇದ್ದಾರೆ. ಸಾರ್ವಜನಿಕರ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದ್ದಾರೆ. ಯಾರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ವರ್ಕರ್ or MLA or minister, all of them are very disciplined soldiers. Keep silent. That is what I can tell. Sir, but then ಅಲ್ಲ, ಇಲ್ಲಿ ನಾಗೇಂದ್ರ ಅವರು ತಮ್ಮನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ರೀತಿನೇ ನನಗೆ ವಿಚಿತ್ರ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್, ಬಿಜೆಪಿ ನಿರಂತರವಾಗಿ ನಾಗೇಂದ್ರ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕಾರಣ ಇಲ್ವಾ? ಕಾರಣ ಇದೆ. ಸುಮ್ನೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಟಾರ್ಗೆಟ್ ಅಲ್ಲ, ಅದು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ನೀನು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಿರುವಂತ ಈ ಹಗರಣದಲ್ಲಿ ಪ್ರಮುಖ ಆರೋಪಿ. ಇಡೀ ಚಾರ್ಜ್ ಶೀಟ್ ಅಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಆಗಿದೆ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟ್ ಅಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನ
ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದಾವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳುವ ಮುಂಚಿತವಾಗಿ ಒಂದು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಮಹತ್ವ ಎಷ್ಟಿರ್ತದೆ ಅಂತೇಳಿ ನಿಮ್ಗೆಲ್ರೂ ಕೂಡ ಗೊತ್ತಿದೆ. ನಾ ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ತನಿಖೆ ಏನಿಗೆ ನಡೀತಾ ಇದೆ, ಅವರು ನಿರಪರಾಧಿ ಅಂತ ಹೇಳಿ ರುಜುವಾತಾದ್ರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾರ ಪ್ರೂವ್ ಆದ್ರೆ ಅವ್ರು ಮುಖ್ಯಮಂತ್ರಿ ಮಾಡ್ಲಿ, ಬೇಕಾದ್ರೆ ಮಂತ್ರಿ ಎಲ್ಲ ಮುಖ್ಯಮಂತ್ರಿ ಮಾಡ್ಲಿ, ನಮ್ಗೇನೂ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂತ ಪ್ರಶ್ನೆ ಬಹಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಕ್ಯಾಬಿನೆಟ್ ಇಂದ ತತ್ಕ್ಷಣ ಕೈ ಬಿಡಬೇಕು. ಇದನ್ನು ಸದನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ಅಧಿವೇಶನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ. ನೋಡಿ, ವಾಲ್ಮೀಕಿಯಲ್ಲಿ 187 ಕೋಟಿ ಹಗರಣ ಆಗತ್ತೆ. ಇದರಲ್ಲಿ ನಾಗೇಂದ್ರ ಅವರು ಇದ್ದಾರೆ ಅಂತ ಸ್ವತಃ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ಕೊಡುತ್ತೆ. ಬಟ್ ಈಗ ಹೊರಗೆ ಬಂದು ಇಲ್ಲ, ನನ್ನ ದಲಿತ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ದಲಿತನನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಎಮೋಷನಲ್ ಡ್ರಾಮಾವನ್ನ ಮಾಡಿದ್ರೆ ಜನ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ? ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ ಹೇಳಿ? ನೀವು ಮಾಡ್ಲಿಲ್ವಾ? ಭ್ರಷ್ಟಾಚಾರವನ್ನ ಮಾಡ್ಲಿಲ್ವಾ? ಇವತ್ತು ಜನನೇ ಕೇಳ್ತಾ ಇದ್ದಾರೆ, ವಾಲ್ಮೀಕಿ ಜನಾಂಗಕ್ಕೆ ಮೀಸಲಿಟ್ಟಿದ್ರಲ್ವಾ 180 ಕೋಟಿ ಹಣ, ಅದನ್ನ ಲೂಟಿ ಮಾಡುವಾಗ ನಿಮಗಿದ್ಯಾವುದು ನೆನಪಾಗ್ಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಈಗ ಜಾತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದೀರಾ. ಬಿಜೆಪಿಗೆ ಇಷ್ಟ ಇಲ್ಲ, ಅವರಿಗೆ ಇಷ್ಟ, ಯಾರಿಗೆ ಇಷ್ಟ ಇಲ್ಲ? ಸುಮ್ನೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ನೀವು ಮಾಡಿರುವಂತಹ ತಪ್ಪಿಗೆ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಥವಾ ಬಿಜೆಪಿ ಪ್ರಶ್ನೆ ಕೇಳ್ತಾ ಇರುವಂತದ್ದು? ಸುಮ್ನೆ ಏನಕ್ಕೆ ಕೇಳ್ತಾರೆ? ವೀಕ್ಷಕರೇ, ಡಿ ಕೆ ಅವರ ಜೊತೆಗೆ ಮಾತಾಡ್ತಾ ಅವರು ಇನ್ನೂ ಒಂದು ವಿಚಾರವನ್ನ ಹೇಳ್ತಾರಂತೆ. ನನ್ನೊಬ್ಬನಿಂದ ಪಕ್ಷಕ್ಕೆ, ಸರಕಾರಕ್ಕೆ ಮುಜುಗರ ಆಗೋದು ಬೇಡ, ನನ್ನ ರಾಜೀನಾಮೆಯನ್ನ ಪಡಿಬೇಕೋ ಬೇಡವೋ ಆ ಸಂಪೂರ್ಣ ವಿವೇಚನೆ ನಿಮಗೆ ಬಿಟ್ಟಿರುವಂಥದ್ದು. ನೀವು ಏನೇ ನಿರ್ಧಾರವನ್ನ ತಗೊಂಡ್ರು ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಾರಂತೆ. ಅಂದ್ರೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾಗೇಂದ್ರ ಅವರು ಸಿದ್ಧರಿದ್ದಾರೆ ಅಂತ ಆಯ್ತು. ಸೊ ಈಗ ಚೆಂಡು ಸಿಎಂ ಡಿ ಕೆ ಶಿವಕುಮಾರ್ ಅವರ ಅಂಗಳದಲ್ಲಿದೆ. ನಾಗೇಂದ್ರ ಅವ್ರ ಜೊತೆಗೆ ಮಾತಾಡಿದ ನಂತರ ಹೈಕಮಾಂಡ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಆಮೇಲೆ ಮುಂದಿನ ನಿರ್ಧಾರವನ್ನ ತಗೊಳ್ಳೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ನಾಗೇಂದ್ರ ಅವರ ಕಚೇರಿ ಇದನ್ನ ಅಲ್ಲಗಳಿತಾ ಇದೆ. ಇದೆಲ್ಲ ಸುಳ್ಳು, ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ, ಹಾಗೇನು ಆಗೇ ಇಲ್ಲ, ಕರೆ ಮಾಡಿ ರಾಜೀನಾಮೆಯನ್ನು ಕೊಡ್ತೀನಿ, ಈ ರೀತಿಯಾದಂಥ ಮಾತುಕತೆ ಏನು ನಡೆದೇ ಇಲ್ಲ ಅಂತ ಸಂಪೂರ್ಣವಾಗಿ ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಆದರೆ ಮೂಲಗಳ ಪ್ರಕಾರ ನಾಗೇಂದ್ರ ಅವರು ಮಾತನಾಡಿರುವಂಥದ್ದು, ರಾಜೀನಾಮೆ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು ಸತ್ಯನೇ. ಯಾರೋ ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ವರ್ಕರ್ or MLA or minister, all of them are very disciplined soldiers. Keep silent. ವೀಕ್ಷಕರು, ಇವತ್ತು ಬಿ ನಾಗೇಂದ್ರ ಅವರು ರಾಜೀನಾಮೆಯೊಂದು ನಿರ್ಧಾರಕ್ಕೆ ಬಂದು ನಿಂತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಒಂದಷ್ಟು ಕಾರಣ ಅಂತೂ ಇದೆ. ಪಾಯಿಂಟ್ ನಂಬರ್ 1, ಇವತ್ತು ನಾಗೇಂದ್ರ ಅವರಾಗಿರ್ಲಿ ಅಥವಾ ಕರ್ನಾಟಕ ಕಾಂಗ್ರೆಸ್ ಆಗಿರಲಿ, ಯಾರು ಅಂದುಕೊಂಡೇ ಇರಲಿಲ್ಲ ಬಿಜೆಪಿ ಇಷ್ಟು ಸ್ಟ್ರಾಂಗ್ ಆಗಿ ಈ ಟಾಪಿಕ್ ಅನ್ನ ಹಿಡ್ಕೊಳ್ಳುತ್ತೆ. ಯಾಕಂದ್ರೆ ಈ ಹಿಂದೆ ನೂರಾರು ಅವಕಾಶಗಳಿದ್ವು. ಕಾರ್ಯಕರ್ತರು ಯಾವಾಗಲೂ ಪ್ರಶ್ನೆ ಕೇಳ್ತಾ ಇದ್ರು, ಏನ್ರಿ ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ, ಇಷ್ಟೊಂದು ಆಪರ್ಚುನಿಟಿ ಇದೆಯಲ್ವಾ, ಗ್ಯಾರಂಟಿ ವಿಚಾರದಲ್ಲಿ, ಬಹಳಷ್ಟು ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ ನೂರಾರು ಅವಕಾಶಗಳಿತ್ತು. ಬಟ್ ಅವತ್ತು ಬಿಜೆಪಿ ಆ ಮಟ್ಟಿಗೆ ತಮ್ಮ ಧ್ವನಿಯನ್ನ ಎತ್ತಿರಲಿಲ್ಲ. ಆದ್ರೆ ಈ ಬಾರಿ ಕಂಪ್ಲೀಟ್ ಉಲ್ಟಾ ಆಯ್ತು. ಯಾವ ಮಟ್ಟಿಗೆ ಈ ಬಾರಿ ಬಿಜೆಪಿ ರೊಚ್ಚಿಗೆದ್ದು ಬಿಟ್ಟಿದೆ ಅಂತಂದ್ರೆ, ಸದನ ಒಂದು ದಿನಾನೂ ನಡೆಯೋದಕ್ಕೆ ಬಿಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತಲ್ಲೇ ಎಷ್ಟೇ ಮೋಡಿ ಮಾಡುವಂತ ಪ್ರಯತ್ನವನ್ನ ಪಟ್ಟರು ಕೂಡ ಯಾವುದಕ್ಕೂ ಬಿಜೆಪಿ ಬಗಲೂ ಇಲ್ಲ, ಜಗಲೂ ಇಲ್ಲ. ತಮ್ಮ ಹೋರಾಟವನ್ನು ಮಾಡ್ತಾನೆ ಇದ್ರು. ಆಮೇಲೆ ಏನಾಯ್ತು ಅಂತಂದ್ರೆ, ಕೊನೆಗೆ ಅಧಿವೇಶನವನ್ನ ನಿಗದಿತ ದಿನಕ್ಕೆ ಮೊದಲೇ ರದ್ದು ಮಾಡಿ ಪಲಾಯನ ಮಾಡುವಂತ ಪರಿಸ್ಥಿತಿ ಈ ಬಾರಿ ಕಾಂಗ್ರೆಸ್ಗೆ ಬಂತು. ಆ ಮಟ್ಟಕ್ಕೆ ಬಿಜೆಪಿ ತಂದು ನಿಲ್ಲಿಸಿದೆ ಈ ಬಾರಿ. ಪಾಯಿಂಟ್ ನಂಬರ್ 2, ಬಿಜೆಪಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ಈಗ ರಾಯಚೂರಿಂದ ಬಳ್ಳಾರಿಗೆ ನಾವು ಈ ವಿಚಾರವಾಗಿ ಪಾದಯಾತ್ರೆಯನ್ನು ನಡೆಸ್ತೀವಿ ಅಂತ ನಿರ್ಧಾರ ಮಾಡಿದೆ. ಯೋಚನೆ ಮಾಡಿ, ಈ ಪಾದಯಾತ್ರೆ ಮಾಡಿದ್ರೆ
ಕಾಂಗ್ರೆಸ್ಸಿಗೆ ಎಷ್ಟು ದೊಡ್ಡ ಮೈನಸ್ ಇದು. ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಎಲ್ಲ ತಲೆಗೆಳಗಾಗತ್ತೆ. ಪಾಯಿಂಟ್ ನಂಬರ್ 3, ಬಿಜೆಪಿ ನಿರಂತರವಾಗಿ ನಾಗೇಂದ್ರ ದಲಿತರ ಹಣವನ್ನು ನುಂಗಿದ್ರು ಅನ್ನುವಂಥದ್ದನ್ನ ಹೈಲೈಟ್ ಮಾಡ್ತಾನೆ ಬಂದಿರೋದ್ರಿಂದ ಅವರಿಗೊಂದು ಭಯ ಅಂತೂ ಇದೆ. ನೆಕ್ಸ್ಟ್ ಆ ವೋಟ್ ಬ್ಯಾಂಕ್ ನಮ್ಮ ಕೈ ತಪ್ಪಿ ಬಿಡತ್ತೆ. ಹಾಗಾಗಿ ರಾಜೀನಾಮೆಯನ್ನ ಕೊಟ್ಟು ಒಂದು ಸಣ್ಣ ಮಟ್ಟಿಗೆ ಅನುಕಂಪವನ್ನ ಗಿಟ್ಟಿಸಿಕೊಳ್ಳೋ ಮೂಲಕ ಮತ್ತೆ ಆ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಇರಬಹುದು. ಇನ್ನು ಮೊನ್ನೆ ಆರ್ ಅಶೋಕ್ ಅವರು ಸದನದಲ್ಲಿ ನಾಗೇಂದ್ರ ಅವರ ಮೇಲೆ 24 ಚಾರ್ಜ್ ಶೀಟ್ ಇದೆ, ಅದು ಹೇಗೆ ಮಂತ್ರಿಯನ್ನ ಮಾಡಿದ್ರಿ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಮಾಡಿದ್ರು. ಅಭಯ್ ಪ್ರಸಾದ್ ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು. ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದು ಕೊಟ್ರೆ ಹೆಂಗ ಅಧ್ಯಕ್ಷರೇ? ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ, ಅವ್ರ ಚರ್ಚೆ ಹೇಳಿದ್ರು, ಉತ್ತರ ಕೊಡ್ಲಿ ಸರ್ಕಾರ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ಅದೇ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ, ಸ್ಪೀಕರ್. 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿ ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. ಈ ಬಾರಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಕದಲ್ಲೇ ಇಲ್ಲ. ಒಂದೇ ಟಾಪಿಕ್ ಅನ್ನ ಹಿಡ್ಕೊಂಡ್ರು, ಬಿ ನಾಗೇಂದ್ರ. ಯಾಕೆ ಅವರನ್ನ ಮಂತ್ರಿ ಮಾಡಿದ್ರಿ, ರಾಜೀನಾಮೆ ಕೊಡಿಸಿ ಅಂತ. ಹಾಗಾಗಿ ಇವೆಲ್ಲ ಕಾರಣ ಇರೋದ್ರಿಂದ ಈಗ ಮೇಜರ್ ಡ್ಯಾಮೇಜ್ ಇಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅಥವಾ ಒಳಗಿನ ನಿರ್ಧಾರನೇ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ವೀಕ್ಷಕರೇನು ಇಲ್ಲಿ ದಲಿತರ ಹಣ ನಾವು ನುಂಗೇ ಇಲ್ಲ ಅಂತ ಅವರಿಗೆ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ನ್ಯಾಯಾಲಯ ತೀರ್ಪು ಕೊಟ್ಟು ಜೈಲು ಆಗಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಎರಡನೇದಾಗಿ ಸ್ವತಃ ಸಿದ್ದರಾಮಯ್ಯನವರು ಅವತ್ತು ಒಪ್ಕೊಂಡಿದ್ರು, 187 ಕೋಟಿ ಎಲ್ಲ ಲೂಟಿ ಮಾಡಿಲ್ಲಪ್ಪ, 89 ಕೋಟಿ ಲೂಟಿ ಆಗಿರುವಂಥದ್ದು ಸ್ವತಃ ಸಿದ್ದರಾಮಯ್ಯನವರೇ ಸದನದಲ್ಲಿ ಒಪ್ಕೊಂಡಿದ್ರು. ಅಂಡರ್ಸ್ಟ್ಯಾಂಡ್. 187 ಕೋಟಿ ಲೂಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 89 ಕೋಟಿ 62 ಲಕ್ಷ. 89 ಕೋಟಿ 62 ಲಕ್ಷ. 187 ಕೋಟಿ ಎಂಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ. 187 ಕೋಟಿ ಎಂಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ. 187 ಕೋಟಿ ಎಂಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಈ ಒಂದು ವಿಚಾರದಲ್ಲಿ ಅಥವಾ ಈ ಒಂದು ಆರೋಪದಿಂದ ಈ ಬಾರಿ ಕಾಂಗ್ರೆಸ್ ಏನೇ ತಿಪ್ಪರ್ಲಾಗ ಹಾಕಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಮಾಡಿದ್ರು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಬಾರಿ ಕಾಂಗ್ರೆಸ್ಗೆ ಆಗಲ್ಲ. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಿ ನಾಗೇಂದ್ರ ರಾಜೀನಾಮೆಯ ವದಂತಿ ವಿಚಾರವಾಗಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು. ಅವರು ಹೇಳ್ತಾರೆ, ನಮ್ಮ ಪಕ್ಷದ ಎಲ್ಲ ಶಾಸಕರು, ಎಲ್ಲ ಸಚಿವರು ಶಿಸ್ತಿನ ಸಿಪಾಯಿಗಳು, ಹೈಕಮಾಂಡ್ ನಿರ್ದೇಶನದ ಪ್ರಕಾರ ಪಕ್ಷದ ಒಳಿತಿಗೆ ನಾವೆಲ್ಲರೂ ಕೆಲಸವನ್ನ ಮಾಡ್ತೀವಿ. ಇಷ್ಟೇ ಹೇಳಿದವರು, ಬೇರೆ ಎಕ್ಸ್ಟ್ರಾ ಏನು ಹೇಳಿಲ್ಲ. ಅಥವಾ ಇಲ್ಲ ನಾಗೇಂದ್ರ ಅವರನ್ನು ನಾವು ಉಳಿಸ್ಕೊಳ್ತೀವಿ, ಬಿಜೆಪಿ ಏನು ಮಾಡ್ದ ಅಂಥ ಮಾತು ಏನು ಆಡಲೇ ಇಲ್ಲ. ಇಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಹೋದರು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟಲ್ಲೂ
ಒಂದು ಸಣ್ಣ ಮಟ್ಟಿನ ಸಂದೇಶ ಇದೆ. ಯಾರೋ ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ವರ್ಕರ್ ಆರ್ MLA ಆರ್ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್ ಸೋಲ್ಜರ್. ಹಾಗಾಗಿ ನೋಡ್ಬೇಕು ನಾಗೇಂದ್ರ ಅವರು ರಾಜೀನಾಮೆನ ಕೊಡ್ತಾರಾ, DK ಶಿವಕುಮಾರ್ ಅವರು ರಾಜೀನಾಮೆನ ಪಡಿತಾರಾ, ಅಥವಾ ಹೈಕಮಾಂಡ್ ಬೇರೆ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ. ಒಂದು ಕಡೆ ಬಿಜೆಪಿಯ ಭಾರೀ ದೊಡ್ಡ ಒತ್ತಡ, ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಜಕೀಯ ಲೆಕ್ಕಾಚಾರ. ಸೊ ಕೊನೆಗೆ ಗೆಲ್ಲೋದು ಯಾರು, ರಾಜೀನಾಮೆ ಕೊಡೋದು ಯಾರು, ಕಾಯಬೇಕು, ನೋಡಬೇಕು. ಈಗ ಎಲ್ಲರ ಕಣ್ಣು ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಿರ್ಧಾರದ ಮೇಲೆ ನಿಂತಿರುವಂಥದ್ದು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.